ನಾನೀಗ ವಿ ಆರ್ ಟಾಕಿಂಗ್ ಅಬೌಟ್ ದ AI ಸ್ಕಿಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಲೆಟ್ ಅಸ್ ಕಮ್ ಟು ಒನ್ ಸೆಗ್ಮೆಂಟ್ MSMEಗಳ ಬಗ್ಗೆ ಬರುವ. ಕರೆಕ್ಟ್. ಆಲ್ಮೋಸ್ಟ್ ಸಫರಿಂಗ್ ಸೆಗ್ಮೆಂಟ್. ಈಗ ನಾವು ಯಾವುದಕ್ಕೆ ಮೋಸ್ಟ್ ಕಾನ್ಸಂಟ್ರೇಟ್ ನೀವು ಏನಂತಂದ್ರೆ ಕೊಡಬೇಕಾದ್ರೆ MSME. ಹೈಯೆಸ್ಟ್ ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲಿ, ಒಂದು ಮಿಡಲ್ ಸ್ಟ್ರಕ್ಚರ್ಗೆ ಅಥವಾ ಒಂದು ಲೋವರ್ ಸ್ಟ್ರಕ್ಚರ್ಗೆ ಕೆಲಸ ಕೊಡೋದ್ರಲ್ಲಾಗಲಿ ಇರುವ MSMEಗಳು ಏನಿದ್ದಾವೆ, ದೇರ್ ಇನ್ ಟ್ರಬಲ್. ದೇರ್ ಇನ್ ಲಾಟ್ ಆಫ್ ಟ್ರಬಲ್. ಈಗ ಎಐಗಳು ಬರೋದ್ರಿಂದ ಪುನಃ ದೇ ಮೇ ಬಿ ಇಂಪ್ಯಾಕ್ಟ್ ಆನ್ ದೆಮ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ಕಾರ್ಪೊರೇಟ್ ಕಲ್ಚರ್ಸ್ ನಮ್ಮಲ್ಲಿ ಯಾವಾಗ ಬಂತು, ಈ ದೊಡ್ಡ ದೊಡ್ಡ ಕಂಪನಿಗಳು ಈವನ್ ತರಕಾರಿ ಮಾಡ್ಲಿಕ್ಕೂ ಶುರು ಮಾಡಿದ್ದು ಯು ನೋ ದಟ್ ಹೌ ಇಟ್ ಈಸ್ ಇಂಪ್ಯಾಕ್ಟೆಡ್ ಎ ರಿಟೈಲ್ ಪೀಪಲ್. ಈಗ ನೀವು ನೋಡ್ತೀರಿ ಎಲ್ಲ ಸ್ಮಾರ್ಟ್ ಬಜಾರ್, ಆ ಬಜಾರ್, ಈ ಬಜಾರ್ ಎಲ್ಲ ಬಂದ ಮೇಲೆ ನೀವು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ, ರೋಡ್ ಸೈಡ್ ಅಲ್ಲಿ ಒಬ್ಬ ತರಕಾರಿ ಮಾರುವವನಿಗೂ ಒಂದು ಹೂವು ಮಾರುವವರಿಂದ ಹಿಡಿದು ಎಲ್ರಿಗೂ ಇಂಪ್ಯಾಕ್ಟ್ ಆಗ್ತದೆ. ನಾವು MSMEಗಳ ಬಗ್ಗೆ ಬಂದಾಗ ದೇ ಆರ್ ಆಲ್ರೆಡಿ ಇನ್ ಟ್ರಬಲ್. ಯಾವಾಗಲೂ ನಾವು ಮಾತಾಡೋದು ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ, ನಾಟ್ ಸ್ಟೇಟ್ ನಾಟ್ ಸೆಂಟ್ರಲ್, ಅಷ್ಟು ಏನು ಮತ್ತೆ ರಿಲ್ಯಾಕ್ಸೇಷನ್ ಅವರಿಗೆ ಸಿಕ್ಕಿದ್ದಂತೂ ಇಲ್ಲ. ಲೈಕ್ ಯು ಸೆಡ್, ಆಲ್ವೇಸ್ ಪಾಲಿಸೀಸ್ಗಳ ಬಗ್ಗೆ ಮಾತಾಡೋದು ಬಿಟ್ರೆ ಅವರಿಗಂತ ಸ್ಪೆಷಲ್ ಸ್ಯಾಂಕ್ಷನ್ಸ್ ನೆವರ್ ಗಿವನ್. ವಾಟ್ ಯು ಥಿಂಕ್ ದಿಸ್ ಟೈಮ್? ಸರ್, MSMEಗಳು ಬೇಸಿಕಲಿ ಬರೀ ಮ್ಯಾನುಫ್ಯಾಕ್ಚರರ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ರು ಅದು ನಮ್ಮದು SSI ಅಂತ ಹೇಳಿ. ಅದರ ನಂತರ ಮ್ಯಾನುಫ್ಯಾಕ್ಚರಿಂಗ್ ಇಂದ ಸರ್ವಿಸ್ ಸೆಕ್ಟರ್ ಬಂತು. ಸಮ್ವೇರ್ ಅರೌಂಡ್ 83 ಸಮಥಿಂಗ್ ಸರ್ವಿಸ್ ಸೆಕ್ಟರ್ಗಳು MSME ಒಳಗಡೆ ಬಂದರು. ಈಗ ಟ್ರೇಡರ್ನು ಕೂಡ ತಂದಿದ್ದಾರೆ. ಆದರೆ ಪ್ರಯಾರಿಟಿ ಲೆಂಡಿಂಗ್ ಅಂತ ಏನು ಕರೀತಾರೆ, ಈ MSME ಸೆಕ್ಟರ್ಗೆ ಪ್ರಯಾರಿಟಿ ಲೆಂಡಿಂಗ್ ಮಾಡಬೇಕು ಅಂತೇಳಿ ಸರ್ಕಾರ ತಂದ ಉದ್ಯಮ ರಿಜಿಸ್ಟ್ರೇಷನ್ ಅಂತೇಳಿ ಮಾಡಿದ್ದಾರೆ ಈಗ. ಓಕೆ, ಉದ್ಯಮ ರಿಜಿಸ್ಟ್ರೇಷನ್ ಇರುವಂತ ಇವನ್ ಬ್ಯಾಂಕರ್ಸ್ ಕೂಡ ಇವತ್ತು ಉದ್ಯಮ ರಿಜಿಸ್ಟ್ರೇಷನ್ ಇಲ್ಲದೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಡಿ ಅಂತಾರೆ. ಸೊ ಪ್ರಯಾರಿಟಿ ಲೆಂಡಿಂಗ್ ಆಪ್ಷನ್ ಇರುವಾಗ MSMEಗಳಿಗೆ ಕೊಲಾಟ್ರಲ್ ಫ್ರೀ ಲೋನ್ಸ್ ಅನ್ನ ಜಾಸ್ತಿ ಕೊಡುವ ಒಂದು ಕೆಲಸ ಆಗಬೇಕಾಗಿದೆ. ಬಟ್ ನೀವು ಹೇಳಿದ್ರೆ AI ಇಸ್ ಎಫೆಕ್ಟಿಂಗ್ ಎಂಟೈರ್, ವೆದರ್ ಇಟ್ ಈಸ್ ಎನ್ ಅಡ್ವೊಕೇಟ್, ಟ್ಯಾಕ್ಸ್ ಪ್ರಾಕ್ಟೀಷನರ್, ಎಲ್ರಿಗೂ AI ಇಂಪ್ಯಾಕ್ಟ್ ಆಗಿದೆ. ಇಂಪ್ಯಾಕ್ಟ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಆಮೇಲೆ ನೋಡೋಣ. ಇಟ್ ಈಸ್ ಇಂಪ್ಯಾಕ್ಟೆಡ್, ಯು ಕ್ಯಾನಾಟ್ ಇಗ್ನೋರ್ ಇಟ್, ಯು ಕ್ಯಾನ್ ರಿಜೆಕ್ಟ್ ಇಟ್. ಒಂದು ನಿಮಿಷ. ಸೊ AI ಅನ್ನ ನಾವು ವಿ ಕ್ಯಾನಾಟ್ ರಿಜೆಕ್ಟ್, ವಿ ಹ್ಯಾವ್ ಟು ಗೆಟ್ ಅಕಸ್ಟಮ್ ಟು AI ಇಕೋಸಿಸ್ಟಮ್. ಸೊ ಈ MSMEಗಳನ್ನು ಕೂಡ AI ಟ್ರೈನಿಂಗ್ ಇಂಪಾರ್ಟೆಂಟ್ ಆಗಿ ಕೊಡಬೇಕಾಗಿದೆ. ಮತ್ತೆ ದೊಡ್ಡ ಕಂಪನಿಗೆ ಕೊಡುವಂತ ಟ್ಯಾಕ್ಸ್ ಇನ್ಸೆಂಟಿವ್ ಏನೀಗ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರೀತಾರಲ್ಲ, 25% ಮಾಡಿಟ್ಟಿದೆ, 30% 25% ಮಾಡಿ ಸುಮಾರು ವರ್ಷಗಳಾಗಿ ಹೋಗಿದೆ ನಿರ್ಮಲಾ ಸೀತಾರಾಮ್ ಮೇಡಮ್ ಬಂದ ಮೇಲೆ. ಸೊ ಈ MSMEಗಳಿಗೆ ಕೂಡ ಟ್ಯಾಕ್ಸ್ ರೇಟಲ್ಲೂ ಕೂಡ ಸ್ವಲ್ಪ ಲೀನಿಯನ್ಸ್ ಕೊಡಬೇಕಾಗಿದೆ. ಈ ಸ್ಟಾರ್ಟ್ಅಪ್ಸ್ ಅಂತ ಏನು ಕರೀತಾರಲ್ಲ, ಸ್ಟಾರ್ಟ್ಅಪ್ಸ್ 90% ಸ್ಟಾರ್ಟ್ಅಪ್ಸ್ ಆರ್ ಫೇಲಿಯರ್ಸ್ ಅಂತ ಹೇಳ್ತಾರೆ ಗ್ಲೋಬಲ್ ಆಗಿ ಚೆಕ್ ಮಾಡೋದಂದ್ರೆ. ಕೆಲವು ಮಾತ್ರ ನಾವು ನೋಡ್ತೀವಿ, ಫ್ಲಿಪ್ಕಾರ್ಟ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ. ಸ್ಟಾರ್ಟ್ಅಪ್ಸ್ ಕತೆ ಬಹಳ ಕಷ್ಟ ಇದೆ. ಒಂದು ಕಡೆ ಎಂಪ್ಲಾಯೀಸ್ ಈಗ ಆರ್ಗನೈಸ್ ಸೆಕ್ಟರ್ ಅಲ್ಲಿ ತನ್ನಿ ಅಂತಾರೆ, ಗಿಗ್ ವರ್ಕರ್ಸ್ ಅನ್ನ, ಅವರು ಕೂಡ ದೇ ಆರ್ ಪಾರ್ಟ್ ಆಫ್ ಸ್ಟಾರ್ಟ್ಅಪ್ಸ್. ಬೇರೆ ಬೇರೆ ಫುಡ್ ಡೆಲಿವರಿ ಆಪ್ಸ್ ಅಲ್ಲೆಲ್ಲ ಅವ್ರನ್ನ ತರಬೇಕಂತಾರೆ. ಅದು ಕೂಡ ಒಂದು ಸ್ಟ್ರೆಸ್ ಒಂದು ರೀತಿಯಲ್ಲಿ. ಈಗ ಒಬ್ಬರಿಗೆ ನೋಡಿದ್ರೆ, ಎಂಪ್ಲಾಯೀಸ್ ಅನ್ನು ನೋಡಿದ್ರೆ, ಈ ಕಡೆ MSMEಗಳಿಗೆ ಪ್ರಾಬ್ಲಮ್ ಇದೆ. ಮತ್ತೆ ಲೇಬರ್ ಲೆಜಿಸ್ಲೇಷನ್ ಅಲ್ಲಿ ಸ್ವಲ್ಪ ಲೀನಿಯನ್ಸಿ ಕೊಟ್ಟಂದ್ರೆ, ಒಂದು ಈಗ ಟ್ರೇಡ್ ಯೂನಿಯನ್ ಬಗ್ಗೆ ಮೊನ್ನೆ ಅಷ್ಟೇ ಕೋರ್ಟ್ ಹೇಳ್ತು, ಟ್ರೇಡ್ ಯೂನಿಯನ್ ಆರ್ ದ ಬಿಗ್ಗೆಸ್ಟ್ ಇಶ್ಯೂಸ್ ಅಂತ ಹೇಳಿ. ಬಟ್ ನಾನು ಎಂಟೈರ್ ಆಗಿ ಹೇಳಲಿಕ್ಕೆ ಆಗುದು, ಅವ್ರನ್ನು ಕೂಡ ನೋಡ್ಬೇಕಲ್ಲ, ಎಂಪ್ಲಾಯೀಸ್ ಅನ್ನು ಕೂಡ, ಅದ್ರಲ್ಲೂ ಕೂಡ ಸ್ವಲ್ಪ ಲೀನಿಯನ್ಸ್ ಇರಬೇಕಾಗುತ್ತೆ. ಸೊ ಸರ್, ಕಳೆದ ಬಜೆಟ್ ಅಲ್ಲಿ ನೀವು ನೋಡಿರ್ಬೋದು MSMEಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ.